ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ರಶ್ಮಿ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಕೆಸುವಿನ ಎಲೆಯಲ್ಲಿ ಪತ್ರೊಡೆ ರೆಸಿಪಿ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಬ್ರೇಕ್ಫಾಸ್ಟ್ ರೆಸಿಪಿ. ಈಗ ಈ ಮಳೆಗಾಲದಲ್ಲಿ ಎಲ್ಲ ಕಡೆ ಈ ಕೆಸುವಿನ ಎಲೆ ಎಲ್ಲ ಕಡೆ ಕಾಣಸಿಗ್ತದೆ. ಇದರಲ್ಲಿ ಬೇರೆ ಬೇರೆ ಜಾತಿಯ ಕೆಸುವಿನ ಎಲೆ ಇರ್ತದೆ. ಅಂದರೆ ಕಾಟು ಕೆಸುವಿನ ಎಲೆಯಲ್ಲಿ ನಾವು ಪತ್ರೊಡೆ ಮಾಡ್ತೇವೆ. ಇದು ಅಂಗಡಿಗಳಲ್ಲಿ ಸಹ ಸಿಗ್ತದೆ ಫ್ರೆಂಡ್ಸ್. ಈ ಕೆಸುವಿನ ಎಲೆ ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು. ತುಂಬಾ ಈಸಿಯಾಗಿ ನಾವು ಮನೆಯ ಹತ್ತಿರ ಎಲ್ಲ ಈ ಕೆಸುವಿನ ಎಲೆಯನ್ನು ಈ ಮಳೆಗಾಲದ ಟೈಮಲ್ಲಿ ನಾವು ಕಾಣ್ಬೋದು. ಇದರಲ್ಲಿ ಬೇರೆ ಬೇರೆ ರೀತಿಯ ರೆಸಿಪಿಯನ್ನು ಮಾಡ್ತಾರೆ ಫ್ರೆಂಡ್ಸ್. ನಾನಿವತ್ತು ಇದರಲ್ಲಿ ಪತ್ರೊಡೆ ರೆಸಿಪಿ ಮಾಡ್ತಾ ಇದ್ದೇನೆ. ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನಿವತ್ತು ಪತ್ರೊಡೆ ರೆಸಿಪಿ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು ಒಂದು ಪಾತ್ರೆಗೆ ಈ ಲೋಟದಲ್ಲಿ 1 ಲೋಟದಷ್ಟು ಕುಚ್ಚಲಕ್ಕಿಯನ್ನು ಹಾಕ್ತಾ ಇದ್ದೇನೆ. ಅದೇ ಲೋಟದಲ್ಲಿ ಇನ್ನೊಂದು ಲೋಟ ಬೆಳ್ತಿಗೆ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ನಾನೀಗ ಇದನ್ನು ಒಂದು 5-6 ಗಂಟೆಯಷ್ಟು ಕಾಲ ನೀರಲ್ಲಿ ನೆನೆ ಹಾಕಲಿಕ್ಕೆ ಇಡ್ತೇನೆ. ಯಾಕೆಂದರೆ ಕುಚ್ಚಲಕ್ಕಿ ಸಹ ಚೆನ್ನಾಗಿ ನೆನೆಬೇಕು ನೀರಲ್ಲಿ. ನೋಡಿ, ಇದೇ ಕೆಸುವಿನ ಎಲೆ ನಾನೊಂದು 10-20 ಇಲ್ಲಿ ಕೆಸುವಿನ ಎಲೆಯನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. ಇದು ಹೆಲ್ತಿಗೆ ಅಂತೂ ತುಂಬಾ ಒಳ್ಳೆಯದು. ನಾವು ಮಳೆಗಾಲ ಟೈಮಲ್ಲಿ ಇದು ಆಟಿ ಸ್ಪೆಷಲ್ ಆಗಿ ನಾವು ಇದನ್ನು ಪತ್ರೊಡೆಯನ್ನು ಈ ಟೈಮಲ್ಲಿ ಮಾಡ್ತೇವೆ ಫ್ರೆಂಡ್ಸ್. ಎಲ್ಲ ರೆಸಿಪಿಯನ್ನು ಸಹ ಈ ಕೆಸುವಿನ ಎಲೆಯಲ್ಲಿ ಮಾಡ್ತೇವೆ. ಬೇರೆ ಬೇರೆ ರೀತಿಯ ರೆಸಿಪಿಯನ್ನು ಇದರಲ್ಲಿ ಮಾಡಲಿಕ್ಕಾಗ್ತದೆ ಫ್ರೆಂಡ್ಸ್. ನಾನಿವತ್ತು ಪತ್ರೊಡೆ ರೆಸಿಪಿಯನ್ನು ಮಾಡ್ತೇನೆ. ಹೆಲ್ತಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಈ ಟೈಮಲ್ಲಿ ನಾವು ಇದನ್ನು ತಿನ್ನಬೇಕಾಗ್ತದೆ. ಆಟಿ ಮಂತಲ್ಲಿ ನಾವು ಇದನ್ನು ಜಾಸ್ತಿಯಾಗಿ ತಿಂತೇವೆ. ನೋಡಿ, ಈ ರೀತಿಯಾಗಿ ನಾವು ಇದನ್ನು ಎಲ್ಲ ಎಲೆಯನ್ನು ತಗೊಂಡು ಈ ರೀತಿಯಾಗಿ ಕಟ್ ಮಾಡಬೇಕಾಗ್ತದೆ. ನೋಡಿ ನಾನೀಗ ಇಲ್ಲಿ ಕತ್ತಿಯಲ್ಲಿ ಈ ರೀತಿಯಾಗಿ ನೋಡಿ ಕಟ್ ಮಾಡ್ತಾ ಇದ್ದೇನೆ. ತುಂಬಾ ಈಸಿಯಾಗಿ ನಾವು ಕಟ್ ಮಾಡಲಿಕ್ಕಾಗ್ತದೆ ಫ್ರೆಂಡ್ಸ್. ನೋಡಿ, ನಾನೀಗ ಇಲ್ಲಿ ಎಲ್ಲ ಎಲೆಯನ್ನು ಸಹ ಇದೇ ರೀತಿಯಾಗಿ ಕಟ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಈ ಕೆಸುವಿನ ಎಲೆಯಲ್ಲಿ. ಆಟಿ ಸ್ಪೆಷಲ್ ಆಗಿ ನಾವು ಇಲ್ಲಿ ತುಳುನಾಡಲ್ಲಿ ಈ ರೆಸಿಪಿಯನ್ನು ಮಾಡ್ತೇವೆ. ನೋಡಿ, ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ನಮ್ಮ ಅಕ್ಕಿ ಈಗ ನೆಂದಿದೆ ಫ್ರೆಂಡ್ಸ್. ನಾನೀಗ ಇದನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಗ್ರೈಂಡರಲ್ಲಿ ಸಹ ಹಾಕ್ಬೋದು ಫ್ರೆಂಡ್ಸ್. ನಾನಾದರೆ ಸ್ವಲ್ಪ ಇರುವುದರಿಂದ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಗಟ್ಟಿಯಾಗಿ ರುಬ್ಬಬೇಕಾಗ್ತದೆ. ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕಬಾರ್ದು. ಸ್ವಲ್ಪ ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, 2 ಮೆಣಸನ್ನು ಹಾಕಿದೆ, ಒಂದು 5 ಬೆಳ್ಳುಳ್ಳಿಯನ್ನು ಹಾಕಿದೆ, ಕೊತ್ತಂಬರಿ 2 ಸ್ಪೂನ್ ಮತ್ತು 1 ಸ್ಪೂನ್ ಜೀರಿಗೆಯನ್ನು ಹಾಕಿದೆ ಫ್ರೆಂಡ್ಸ್. ನೋಡಿ, ಈಗ ನಾವು ಇದನ್ನು ಗ್ರೈಂಡ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ದಪ್ಪ ಪೇಸ್ಟ್ ಮಾಡಬೇಕು. ತುಂಬ ತೆಳು ಮಾಡಬಾರ್ದು ಇದನ್ನು ನಾವು. ನೋಡಿ, ನಾನೀಗ ಪಾತ್ರೆಗೆ ಇದನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ದಪ್ಪ ಪೇಸ್ಟ್ ಮಾಡಬೇಕು. ನಾನೀಗ ಇದನ್ನು ಬಾಳೆ ಎಲೆಯಲ್ಲಿ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ಬಾಳೆ ಎಲೆಯನ್ನು ಈಗ ನಾನು ಬಾಡಿಸ್ತಾ ಇದ್ದೇನೆ. ಬಾಡಿಸ್ಕೊಂಡು ನಾವು ಬಾಳೆ ಎಲೆಯಲ್ಲಿ ಮಾಡಬೇಕು. ನೋಡಿ, ಕೆಸುವಿನ ಎಲೆಯನ್ನು ಈಗ ನಾನು ಈ ಹಿಟ್ಟಿಗೆ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ಎಲ್ಲ ಕೆಸುವಿನ ಎಲೆಯನ್ನು ಈಗ ಹಿಟ್ಟಿಗೆ ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ತುಂಬಾ ಟೇಸ್ಟಿಯಾದ ಈ ಪತ್ರೊಡೆ ರೆಸಿಪಿ ತುಂಬಾ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್. ನೀವು ಸಹ ಮಾಡಲಿಲ್ಲದಿದ್ದರೆ ಒಮ್ಮೆ ಮಾಡಿ ಟ್ರೈ ಮಾಡಿ. ನೋಡಿ, ನಾನು ಮಿಕ್ಸ್ ಮಾಡಿದೆ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ನಾವು ಎಲ್ಲವನ್ನು ಹಾಕಿ ಹಿಟ್ಟಿನೊಂದಿಗೆ ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ಎಲೆ ಒಂದೇ ಸೈಡಲ್ಲಿ ಇರ್ತದೆ. ಹಿಟ್ಟು ಎಲ್ಲ ಹೊಂದಿಕೊಳ್ಬೇಕು ಎಲೆಯೊಟ್ಟಿಗೆ. ನೋಡಿ, ಈ ರೀತಿಯಾಗಿ ಮಾಡಬೇಕು. ಖಾಲಿ ಬೆಳ್ತಿಗೆ ಅಕ್ಕಿಯಲ್ಲಿ ಸಹ ಅನ್ನ ಹಾಕಿ ಮಾಡ್ಬೋದು ಫ್ರೆಂಡ್ಸ್. ಕುಚ್ಚಲಕ್ಕಿ ಇದ್ದರೆ ಕುಚ್ಚಲಕ್ಕಿಯನ್ನು ಉಪಯೋಗಿಸಿ. ನೋಡಿ, ನಾನೀಗ ಬಾಳೆ ಎಲೆಯಲ್ಲಿ ಇದನ್ನು ಈ ರೀತಿಯಾಗಿ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ನಾವು ಬಾಳೆ ಎಲೆ ಗಟ್ಟಿ ಮಾಡ್ತೇವಲ್ಲ, ಅದೇ ರೀತಿಯಾಗಿ ನಾವು ಇದನ್ನು ಈ ರೀತಿಯಾಗಿ ಮಡಿಚಿ ಈ ರೀತಿಯಾಗಿ ಮಡಿಚಬೇಕು. ಜಾಸ್ತಿ ಬಾಳೆ ಎಲೆ ಸಣ್ಣದಾದರೆ ಜಾಸ್ತಿ ಹಿಟ್ಟನ್ನು ಹಾಕಲಿಕ್ಕೆ ಹೋಗಬೇಡಿ. ನೋಡಿ, ಈ ರೀತಿಯಾಗಿ ನಾವು ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ಮಡಿಚಿ ನಾವು ಇಡ್ಲಿ ಪಾತ್ರೆಯಲ್ಲಿ ಈ ಹಬೆಯಲ್ಲಿ ಇಟ್ಟು ಬೇಯಿಸಬೇಕು. ಒಂದು ಅರ್ಧ ಗಂಟೆ ಬೇಯಿಸಿದರೆ ಸಾಕು ಫ್ರೆಂಡ್ಸ್. ಚೆನ್ನಾಗಿ ಬೇಯ್ತದೆ. ನೋಡಿ, ಎಲ್ಲವನ್ನು ಸಹ ನಾನು ಅದೇ ರೀತಿಯಾಗಿ ಮಡಿಚಿ
ನೋಡಿ ಇಡ್ಲಿ ಪಾತ್ರೆಯಲ್ಲಿ ಹಬೆಯಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ ಫ್ರೆಂಡ್ಸ್. ಈಗ ಎಲ್ಲವನ್ನು ಸಹ ಅದೇ ರೀತಿಯಾಗಿ ಮಾಡಿ ನಾನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ ಫ್ರೆಂಡ್ಸ್. ಇನ್ನೂ ಸಹ ಬೇಕು ಅಂತ ಅನ್ನಿಸ್ತಾ ಇರ್ತದೆ ನಮಗೆ ಈ ಪತ್ರೊಡೆಯನ್ನು ತಿನ್ನುವಾಗ. ನೋಡಿ ಎಲ್ಲವನ್ನು ಇದೇ ರೀತಿಯಾಗಿ ಮುಚ್ಚಿ ಈಗ ನಾನು ಬೇಯಿಸ್ತಾ ಇದ್ದೇನೆ. ನೋಡಿ ಈಗ ನಮ್ಮ ಅರ್ಧ ಗಂಟೆಯಷ್ಟು ಬೇಯಿಸಿದರೆ ಸಾಕು. ನೋಡಿ ಫ್ರೆಂಡ್ಸ್, ಈಗ ಬೆಂದಿದೆ ನೋಡಿ, ರೆಡಿಯಾಗಿದೆ ನೋಡಿ. ಈಗ ನಾನು ತೆಗೆದು ತೋರಿಸ್ತಾ ಇದ್ದೇನೆ. ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು ಫ್ರೆಂಡ್ಸ್, ಚೆನ್ನಾಗಿ ಬೇಯ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ ತುಂಬಾ ಸಾಫ್ಟಾಗಿ ಬರ್ತದೆ ನೋಡಿ. ನಾವು ಕುಚ್ಚಲಕ್ಕಿ ಹಾಕಿದ ಕಾರಣ ತುಂಬಾ ಸಾಫ್ಟಾಗಿ ಸಹ ಇರ್ತದೆ ಫ್ರೆಂಡ್ಸ್. ತಿನ್ನುವಾಗ ತುಂಬಾ ಟೇಸ್ಟಿ ಆಗುತ್ತೆ. ಈಗ ನಾವು ಅದನ್ನು ಕಟ್ ಮಾಡಿ ನೋಡಿ, ಈ ರೀತಿಯಾಗಿ ಕಟ್ ಮಾಡಿ ನಾವು ಇಡಬೇಕಾಗ್ತದೆ. ಈಗ ನಾನು ಎಲ್ಲವನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದಿದೆ. ನಾನು ಇದಕ್ಕೆ ಮಸಾಲ ಬೇಕಲ್ಲ, ಅದಕ್ಕೆ ನಾನು ಒಂದು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. ನೋಡಿ ನಾನೀಗ ಮಸಾಲೆಗೆ ಒಂದು ಕಡಾಯಿಯನ್ನಿಟ್ಟು ಅದಕ್ಕೆ ಒಂದು 5-6-7 ಮೆಣಸನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ ಕೆಂಪು ಮೆಣಸನ್ನು ಹಾಕಿ ಈಗ ನಾನು ಫ್ರೈ ಮಾಡ್ತಾ ಇದ್ದೇನೆ. ಇದು ಮಸಾಲೆಗೆ ಅಂದರೆ ಪತ್ರೊಡೆಗೆ ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ. ನೋಡಿ ಚೆನ್ನಾಗಿ ಮೆಣಸನ್ನು ಫ್ರೈ ಮಾಡಿ ಈಗ ಒಂದು 3-4 ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ಒಂದು 1/4 ಸ್ಪೂನಷ್ಟು ಮೆಂತೆಯನ್ನು ಹಾಕಿದೆ. ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿದೆ ಫ್ರೆಂಡ್ಸ್. ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಇದಕ್ಕೆ ಜೀರಿಗೆಯನ್ನು ಹಾಕಬೇಕು. ಚೆನ್ನಾಗಿ ನಾವೀಗ ಫ್ರೈ ಮಾಡಬೇಕು. ನಾವು ಆಗಲೇ ಈಗ ನಾನು ಒಂದು ಪೀಸ್ನಷ್ಟು ಚಕ್ಕೆಯನ್ನು ಹಾಕಿದೆ. ನೋಡಿ ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನೋಡಿ ಈಗ ನಾನು ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಮೊದಲಿಗೆ. ಮತ್ತು ನಾನು ಮೆಣಸನ್ನು ಈಗ ಹಾಕ್ತಾ ಇದ್ದೇನೆ. ನೋಡಿ ಮಸಾಲೆ ಫ್ರೈ ಮಾಡಿದ ಮಸಾಲೆಯನ್ನು ಈಗ ಇದಕ್ಕೆ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ ಎಲ್ಲವನ್ನು ಹಾಕಿದೆ. ನೋಡಿ ಈಗ ನಾನು ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ನಾನು ಇದಕ್ಕೆ ಹುಳಿಯನ್ನು ಸಹ ಹಾಕಿದ್ದೇನೆ ಫ್ರೆಂಡ್ಸ್. ಮತ್ತು 1 ಸ್ಪೂನ್ನಷ್ಟು ನೋಡಿ 1 ಸ್ಪೂನ್ನಷ್ಟು ಅರಶಿನವನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ಸ್ವಲ್ಪ ಹುಳಿಯನ್ನು ಹಾಕಿ, ಇದಕ್ಕೆ ಹುಳಿ ಮೇಯ್ನ್ ಬೇಕು, ಹುಳಿಯನ್ನು ಹಾಕಿ ಈಗ ನಾನು ನೀರನ್ನು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನೈಸಾಗಿ ಗ್ರೈಂಡ್ ಆಗಿದೆ. ಈಗ ನಾನು ಇದನ್ನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ ಈಗ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ ಈಗ ಚೆನ್ನಾಗಿ ಕುದೀತಾ ಉಂಟು. ಈಗ ನಾನು ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. 1 ಈರುಳ್ಳಿಯನ್ನು ಇದಕ್ಕೆ ಹಾಕಿದೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದೀತಾ ಉಂಟು. ಈಗ ನಾನು ಇದಕ್ಕೆ ಅದರ ಕೆಸುವಿನ ಎಲೆ ಗಟ್ಟಿಯನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಇದರಲ್ಲಿ ಇದು ಚೆನ್ನಾಗಿ ಹೊಂದಿಕೊಳ್ಬೇಕು ಮಸಾಲೆ ಒಟ್ಟಿಗೆ. ನಾನು ಆಗಲೇ ಕೆಸುವಿನ ಎಲೆ ಗಟ್ಟಿಗೆ ನಾನು ಹುಳಿಯನ್ನು ಆ್ಯಡ್ ಮಾಡಿದ್ದೇನೆ ಫ್ರೆಂಡ್ಸ್. ಅದನ್ನು ವಿಡಿಯೋದಲ್ಲಿ ತೋರಿಸಿಲ್ಲ. ಹುಳಿಯನ್ನು ಅದಕ್ಕೆ ಹಾಕಬೇಕು ನಾವು ಹಿಟ್ಟನ್ನು ಕಡಿಯುವಾಗ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಇದರೊಟ್ಟಿಗೆ ಹೊಂದ್ಕೊಳ್ಬೇಕು. ನೋಡಿ ಈಗ ಮುಚ್ಚಳವನ್ನು ಇಡುವ, ಒಂದು 5 ನಿಮಿಷದಷ್ಟು ಕುದೀಲಿ. ಆವಾಗ ಅದು ನೋಡಿ ಫ್ರೆಂಡ್ಸ್, ಈಗ ಕುದೀತಾ ಉಂಟು. ಈಗ ಸಾಕು, ನಮ್ಮ ಇದು ರೆಡಿ ಆಯಿತು. ಈಗ ನಾನು ಒಂದು ಕಡಾಯಿಯನ್ನು ತಗೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದೆ. ಅದಕ್ಕೆ ಈಗ ಒಂದು ಅರ್ಧ ಗಡ್ಡೆಯಷ್ಟು ಈರುಳ್ಳಿಯನ್ನು ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಇದಕ್ಕೆ ಒಗ್ಗರಣೆಗೆ ಈಗ ನಾನು 1/4 ಸ್ಪೂನ್ನಷ್ಟು ಮೆಂತೆಯನ್ನು ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಮೆಂತೆಯನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಈಗ ನಮ್ಮ ಒಗ್ಗರಣೆ ರೆಡಿ ಆಯಿತು. ಈಗ ನಾವು ಇದಕ್ಕೆ ಪತ್ರೊಡೆಗೆ ಹಾಕುವ ಒಗ್ಗರಣೆ. ನೋಡಿ ನಮ್ಮ ಈಗ ಪತ್ರೊಡೆ ರೆಸಿಪಿ, ತುಂಬಾ ಹೆಲ್ದಿಯಾದ ಪತ್ರೊಡೆ ರೆಸಿಪಿ ರೆಡಿ ಆಯಿತು ಫ್ರೆಂಡ್ಸ್. ಈ ಆಟಿ ಸ್ಪೆಷಲ್ ಆಗಿ ಇವತ್ತು ಪತ್ರೊಡೆ ರೆಸಿಪಿ ನಮ್ಮ ರೆಡಿ ಆಯಿತು. ನೋಡಿ ಈಗ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾದ ಮಳೆಗಾಲದಲ್ಲಿ ಮಾಡುವಂಥ ಪತ್ರೊಡೆ ರೆಸಿಪಿ ರೆಡಿ ಆಯಿತು ಫ್ರೆಂಡ್ಸ್. ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ತುಂಬಾ ಹೆಲ್ದಿಯಾಗಿ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು ಫ್ರೆಂಡ್ಸ್. ಬ್ರೇಕ್ಫಾಸ್ಟ್ ರೆಸಿಪಿ. ನಾವು ಒಮ್ಮೆ ಆದರೂ ಇದನ್ನು ಮಾಡಬೇಕು. ಇವತ್ತು ನಾನು ಮಾಡಿದಂಥ ಈ ರೆಸಿಪಿ, ಹೆಲ್ದಿ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.